ಗಾಂಧಿ ಭವನದಲ್ಲಿ ಮುಂದೆ ಒಂದು ಸಮಾವೇಶಕ್ಕೆ ಆ ಒಂದು ಪೂರ್ವಭಾವಿ ಸಭೆ ಆಗಿರುತ್ತೆ ಅಂತ. ಅಲ್ಲಿ ಎಲ್ಲೂ ಹೇಳಲ್ಲ 49 ಜಾತಿ 51 ಜಾತಿ ಅಂತ. ಆ ಒಂದು ವಿಡಿಯೋ ನೋಡಿದ ತಕ್ಷಣ ನಮ್ಮ ಅಲೆಮಾರಿ ನಿಗಮದ ಇವಾಗ ಅಧ್ಯಕ್ಷರಾಗಿರ್ತಕ್ಕಂಥ ಮಹಿಳೆ ಶ್ರೀಮತಿ ಪಲ್ಲವಿ ಜಿ ಅಂತ ಹೇಳಿದ್ರು. ಅವ್ರು ಏನು ಮಾಡ್ತಾರೆ, ತಕ್ಷಣ 49 ಅಂತ ಗೊತ್ತಾದ ತಕ್ಷಣ ಮಾಜಿ ಮಂತ್ರಿಗಳ ಮನೆಗೆ ಹೋಗಿ ಖುದ್ದಾಗಿ ಭೇಟಿಯನ್ನು ಮಾಡ್ತಾರೆ. ಯಾಕೆ ಸರ್ ನೀವು 74 ಜಾತಿಯಲ್ಲಿ 49 ಜಾತಿಯನ್ನು ಮಾತ್ರ ಒಳಗೊಂಡಂಗೆ ಸಭೆ ಕರೆದಿದ್ದೀರಿ, ಈ ಪರಮಕವಚನ ಕೂಡ ಅದರಲ್ಲಿರುತ್ತೆ, ಆ 2 ಜಾತಿಯನ್ನು ಒಳಗೊಂಡಂಗೆ ತಾವು ಸಭೆ ಕರಿಬೇಕು ಅಂತ ಮನವಿಯನ್ನು ಮಾಡ್ತಾರೆ. ತಕ್ಷಣ ಅವಾಗ ಅವ್ರೇನು ಮಾಡ್ತಾರೆ, ಸರಿಯಮ್ಮ ಆಯಿತು ತಾವು ಕೂಡ ಬನ್ನಿ ಆ ಸಭೆಗೆ ಅಲ್ಲೇ ಚರ್ಚೆ ಮಾಡೋಣ ಅಂತ ಕರೀತಾರೆ. ಕರೆದಾದ್ಮೇಲೆ ನಾವು 5ನೇ ತಾರೀಕಿಗೆ ಎಲ್ಲರೂ ನಮ್ಮ 2 ಜಾತಿಯ ಪ್ರಮುಖರು ಕೂಡ ಹೋಗ್ತೀವಿ, 49 ಜಾತಿಯ ಪ್ರಮುಖರು ಬಂದಿರ್ತಾರೆ. ಈ ಒಂದು ಬ್ಯಾನರಲ್ಲಿ 49 ಪರಿಶಿಷ್ಟ ಜಾತಿ ಅಂತ ಮಾತ್ರ ಹಾಕಿರ್ತಾರೆ. ಅದನ್ನು ನೋಡಿ ಮತ್ತೆ ಅಲ್ಲಿ ಸ್ವಲ್ಪ ಅಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಕೆಲವೊಂದು ಗಣ್ಯರ ಮೇಲೆ ಅವರಿಗೂ ನಮಗೂ ಸ್ವಲ್ಪ ಮಾತಿನ ನಾಳೆ 13ನೇ ತಾರೀಕು ಭಾನುವಾರ ವೇಮಗಲ್ ಪಟ್ಟಣ ಪಂಚಾಯತಿನಲ್ಲಿ ಸುಮಾರು ಈ ಸುತ್ತಮುತ್ತ ಬೆಂಗಳೂರು ಬಿಟ್ಟರೆ ಸುತ್ತಮುತ್ತ 4-5 ಜಿಲ್ಲೆಗಳಲ್ಲಿ ಯಾರೂ ಆ ರೀತಿ ಅದ್ದೂರಿ ಕಾರ್ಯಕ್ರಮ ಮಾಡಿಲ್ಲ. ನಾಡಪ್ರಭು ಕೆಂಪೇಗೌಡರ ಹಬ್ಬ ಅಂತಂದ್ಬಿಟ್ಟು ನಾವು ಹಬ್ಬದ ರೀತಿ ವಾತಾವರಣ ಇಟ್ಕೊಂಡು ಆಚರಣೆ ಮಾಡ್ತಾಯಿದ್ವಿ. ಅವತ್ತು ನಮ್ಮ ಸಮುದಾಯದ ಮುಖಂಡರನ್ನೆಲ್ಲ ಸೇರಿಸಿ ಒಂದು ವೇದಿಕೆಗೆ ತರುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಒಂದು ಕಡೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಸ್ವಾಮೀಜಿಗಳಾದಂಥ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು ಜೊತೆಯಲ್ಲಿ ನಂಜಾವದತ್ತ ಸ್ವಾಮೀಜಿಗಳು ಬಂದು ಅವರು ಸಾನ್ನಿಧ್ಯ ವಹಿಸ್ತಾರೆ. ಇದಾದ ನಂತರ 3 ಗಂಟೆಗೆ ಏನು ವೇಮಗಲ್ ಪಟ್ಟಣದ ಪ್ರಮುಖ ರಾಜ್ಯ ಬೀದಿಗಳಲ್ಲಿ ಒಕ್ಕಲತನದ ಸೊಬಗನ್ನು ಇಟ್ಟುಕೊಂಡು ಒಂದು ಕಡೆ ಹಸಿರು ತೋರಣಗಳು ಮತ್ತು ಇನ್ನೊಂದು ಕಡೆ ವಿವಿಧ ಕಲಾ ತಂಡಗಳೊಂದಿಗೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತದೆ. ನಮ್ಮದೇ ಸಮುದಾಯದ 250 ಜನ ಕಳಸದೊಂದಿಗೆ ಸ್ವಾಗತ ಮಾಡ್ತಾರೆ. ಜೊತೆಯಲ್ಲಿ NCC ಹುಡುಗರು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಾದ ನಂತರ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಆದ ನಂತರ 6 ಗಂಟೆಗೆ ಸರಿಯಾಗಿ ವಿದ್ವಾನ್ ರಮೇಶ್ ಅವರ ನೇತೃತ್ವದಲ್ಲಿ ಭರತನಾಟ್ಯ ಹಾಗೂ ಕೆಂಪೇಗೌಡರು ಬಾಲೆ ಅಂತಂದು ಒಂದು ನೃತ್ಯೋಪಕರ ನಾಟಕವನ್ನು ಅವತ್ತು ಪ್ರದರ್ಶನ ಮಾಡ್ತಾರೆ. ಅದಾದ ನಂತರ ಖ್ಯಾತ ಹಿನ್ನೆಲೆ ಗಾಯಕ ಸಂಗೀತ ನಿರ್ದೇಶಕರಾದಂಥ ಅರ್ಜುನ್ ಜನ್ಯ ಮತ್ತು ಅವ್ರ ಟೀಮು ಅನುಶ್ರೀ ಅವ್ರ ಟೀಮ್ ವತಿಯಿಂದ ರಸಮಂಜರಿ ಕಾರ್ಯಕ್ರಮ ನಡೀತದೆ. ಏನು ನಮ್ಮ ಕೋಲಾರದಲ್ಲಿ ಯುಗಾದಿ ಉತ್ಸವ ನಡೆಯುತ್ತೋ ಅದಕ್ಕಿಂತ 2 ಪಟ್ಟು ಚೆನ್ನಾಗಿ ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದಿಂದ ಒಂದು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾತಿಗಣ್ಯರು ಭಾಗವಹಿಸ್ತಾರೆ. ಮತ್ತು ಸಾರ್ವಜನಿಕರು ವಿಶೇಷವಾಗಿ ವಿನಂತಿ ಮಾಡ್ತೀನಿ, ಕಾರ್ಯಕ್ರಮ ನೋಡೋದಕ್ಕೆ ತುಂಬ ಸೊಗಸಾಗಿ ಚೆನ್ನಾಗಿರ್ತದೆ. ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು. ಮತ್ತು ಆಯೋಜಕರಾದಂಥ ನಮ್ಮೆಲ್ಲರಿಗೂ ಬೆನ್ತಟ್ಟಿ ಪ್ರೋತ್ಸಾಹಿಸಬೇಕು. ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘ ಮಾಡ್ತಾ ಇರೋದ್ರಿಂದ ನೀವು ಬಂದು ನಮ್ಮನ್ನು ಬೆನ್ತಟ್ಟಿ ವಿಶೇಷವಾಗಿ ಪ್ರೋತ್ಸಾಹಿಸಬೇಕಂತ ವಿನಂತಿ ಮಾಡ್ತೀನಿ.